ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋ ಬಂದು ನಿಮ್ಗೆ ಹಿಂದ್ಗಡೆ ಯೆಲ್ಲೋ ಕಲರ್ ಬ್ಯಾಕ್ ಗ್ರೌಂಡ್ ಕಾಣ್ತಿದೆ ಅಲ್ವಾ? ಆ ಯೆಲ್ಲೋ ಕಲರ್ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಆ ಬ್ಯಾಕ್ ಗ್ರೌಂಡ್ ನ ಹೆಂಗ್ ಸೆಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೋ ಫಾಲೋ ಮಾಡ್ಕೊಳ್ಳಿ. ಅದ್ ಕೂಡ ಇನ್ಶಾಟ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಮಾಡ್ಬೋದು, ಏನು ಪೇ ಮಾಡಂಗಿಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ನಾನು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಇನ್ಶಾಟ್ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ. ಇದರಲ್ಲಿ ಫ್ರೀ ಆಪ್ಷನ್ ಇದೆ. ನೀವು AI ಮುಖಾಂತರ ಬೇರೆ ಅಪ್ಲಿಕೇಶನ್ಗೆ ಹೋಗ್ತೀರಾ ಅಂತಂದ್ರೆ ಎಲ್ಲದಕ್ಕೂ ಪೇಡ್ ಇದೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ಒನ್ ಟೈಮ್ ಫ್ರೀ ಕೊಡ್ತಾರೆ, ಆಮೇಲೆ ಚಾರ್ಜಸ್ ಆಗುತ್ತೆ. ಬಟ್ ಇನ್ಶಾಟ್ ಅಲ್ಲಿ ಯಾವಾಗಲೂ ಫ್ರೀ ಇರುತ್ತೆ. ನೋಡಿ, ಇಲ್ಲಿ ಈ ಇನ್ಶಾಟ್ ಆ್ಯಪ್ ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ವಿಡಿಯೋ ಅಂತ ಫಸ್ಟ್ ಆಪ್ಷನ್ ಕಾಣ್ತಿದೆ ಅಲ್ವಾ? ಫಸ್ಟ್ ನೀವೇನು ಮಾಡ್ಕೊಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ಕೊಬೇಕು. ಬ್ಯಾಕ್ ಗ್ರೌಂಡ್ ಎಕ್ಸಾಂಪಲ್ ಫೋಟೋ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಈಗ ಫೋಟೋನ ಅಪ್ಲೋಡ್ ಮಾಡ್ಕೊಬೇಕು. ಅದು ಫಸ್ಟ್ ಆಪ್ಷನ್ ವಿಡಿಯೋ ಇದೆಯಲ್ಲ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫಾರ್ ಎಕ್ಸಾಂಪಲ್ ನೋಡಿ, ಈ ಫೋಟೋ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಈ ಫೋಟೋನ ಬ್ಯಾಕ್ ಗ್ರೌಂಡ್ ಇಮೇಜ್ ಆಗಿ ನೀವು ಬ್ಯಾಕ್ ಗ್ರೌಂಡ್ ಏನ್ ಸೆಟ್ ಮಾಡಬೇಕು ಅನ್ನೋದನ್ನ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ರೈಟ್ ಟಿಕ್ ಮಾರ್ಕ್ ಇದೆಯಲ್ಲ ಗ್ರೀನ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ ಸೈಜ್ ಸೆಟ್ ಮಾಡ್ಕೊಳ್ಳಿ. ಸೈಜಿಗೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾನ್ವಾ ಅಂತಿದೆ, ಆ ಕ್ಯಾನ್ವಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಇಲ್ಲಿ 16:9, 9:16 ನೀವು ಯಾವ್ದಕ್ ಮಾಡ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 9:16 ಅಂದ್ರೆ ಇದು ಇನ್ಸ್ಟಾಗ್ರಾಮ್ಗೆ, 16:9 ಅಂದ್ರೆ ಯೂಟ್ಯೂಬ್ಗೆ. ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬಿಗೆ ಮಾಡ್ತಾ ಇದೀನಿ. ಹಿಂಗ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಟಿಕ್ ಮಾಡಿ ಈ ಇಮೇಜ್ ನ ಡ್ರ್ಯಾಗ್ ಮಾಡಿ ಫುಲ್ ಫಿಟ್ ಆಗಿ ಕೂತ್ಕೊಳ್ಳೋ ತರ. ಫಿಟ್ ಆದ್ಮೇಲೆ ನೋಡಿ, ಇಲ್ಲಿ ಇನ್ಶಾಟ್ ಅಂತ ನೇಮ್ ಕಾಣ್ತಿದೆ, ಗೊತ್ತಾಯ್ತಾ? ಅದ್ರ ಮೇಲೆ ಮೇಲ್ಗಡೆ ಇಂಟು ಮಾರ್ಕ್ ಇರುತ್ತೆ. ಆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವಾಟರ್ ಮಾರ್ಕ್ ಹೋಗುತ್ತೆ. ಇಲ್ಲಿ ನೋಡಿ ಫ್ರೀ ರಿಮೂವ್ ಅಂತ ಇದೆಯಲ್ಲ, ಇದ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ಆಗ್ತಿದಂಗೆನೆ ಇನ್ಶಾಟ್ ಅನ್ನೋದು ರಿಮೂವ್ ಆಗೋಗುತ್ತೆ. ಇದು ನೀವು ಸ್ಟಾರ್ಟಿಂಗ್ ಫಸ್ಟ್ ಮಾಡ್ಕೊಬೇಕು ಬ್ಯಾಕ್ ಗ್ರೌಂಡ್ ಸೆಟಪ್ ಮಾಡ್ಬೇಕಾರೆ. ಇದಾದ್ಮೇಲೆ ನೋಡಿ, ಇಲ್ಲಿ ಇನ್ಶಾಟ್ ಅನ್ನೋದು ನೇಮೇ ಕಾಣ್ತಿಲ್ಲ. ಸ್ಟಾರ್ಟಿಂಗ್ ನಿಮ್ಗೆ ಇತ್ತಲ್ವಾ, ಅದು ರಿಮೂವ್ ಆಗೋಗಿದೆ. ಆಮೇಲೆ ಬ್ಯಾಕ್ ಗ್ರೌಂಡ್ ನ ನಿಮ್ದು ವಿಡಿಯೋ ಎಷ್ಟು ಸೆಕೆಂಡ್ ಇದೆ ಅಂತ ಫಸ್ಟೇ ನೋಡ್ಕೊಂಡಿರ್ಬೇಕು. ನಾನು ಫಾರ್ ಎಕ್ಸಾಂಪಲ್ ಈಗ 30 ಸೆಕೆಂಡ್ಸ್ ಇಕ್ಕೊಂತೀನಿ. ನಾನು ಆವರೇಜ್ ಆಗಿ ಇಂಟ್ರೋ ಅಷ್ಟೊತ್ತು ಮಾಡ್ತೀನಿ, ಅದಕ್ಕೆ 30 ಸೆಕೆಂಡ್ ಅಂತ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಬ್ಯಾಕ್ ಗ್ರೌಂಡ್ ಇಮೇಜ್ ಸೆಟ್ ಮಾಡ್ಕೊಂಡ್ರಿ, ಒಂದ್ ಸ್ಟೆಪ್ ಮುಗೀತು. ನೆಕ್ಸ್ಟ್ ಏನ್ ಮಾಡ್ತೀರಾ, ಬ್ಯಾಕ್ ಗ್ರೌಂಡ್ ಮೇಲೆ ಈಗ ನೀವು ಮಾತಾಡಿರೋ ವಿಡಿಯೋ ಬರಬೇಕು, ಬಟ್ ಎಲ್ಲೋ ಕಲರ್ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಬ್ಯಾಕ್ ಗ್ರೌಂಡ್ ಸೆಟ್ ಮಾಡಿದ್ಮೇಲೆ ಪಿಪ್ ಅಂತ ಆಪ್ಷನ್ ಇದೆ, ಆ ಪಿಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ವಿಡಿಯೋಗೆ ಹೋಗಿ ನೀವು ಯಾವ ವಿಡಿಯೋನ ಬ್ಯಾಕ್ ಗ್ರೌಂಡ್ ಮೇಲೆ ಕುಂಡ್ರಿಸ್ಕೊಬೇಕು ಅಂತಿದ್ದೀರೋ ಆ ವಿಡಿಯೋನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ಈ ರೀತಿ ಬರುತ್ತೆ. ಬಂದ ಮೇಲೆ ನೋಡಿ, ಇಲ್ಲಿ ಮೇಲ್ಗಡೆ ಈ ಆಪ್ಷನ್ ಇದೆಯಲ್ಲ ಒಂಥರ ಸ್ಕ್ವೇರ್ ಶೇಪ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫುಲ್ ಸ್ಕ್ರೀನ್ ಆಗುತ್ತೆ. ನೆಕ್ಸ್ಟ್ ಫುಲ್ ಸ್ಕ್ರೀನ್ ಆದ್ಮೇಲೆ ಈ ರೈಟ್ ಮಾರ್ಕ್ ಮೇಲೆ ಟಿಕ್ ಮಾಡಿ. ಪಿಪ್ ಮೇಲೆ ಬನ್ನಿ, ಮತ್ತೆ ಈ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಿ ಸೈಡಿಗೆ ಬನ್ನಿ. ಸೈಡಿಗೆ ಬಂದ್ರೆ ಇಲ್ಲಿ ಕಟ್ಔಟ್ ಅಂತ ಒಂದು ಆಪ್ಷನ್ ಇದೆ. ಕಟ್ಔಟ್ ಮೇಲೆ ಸೆಲೆಕ್ಟ್ ಮಾಡಿ. ಕಟ್ಔಟ್ ಮೇಲೆ ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ಕಟ್ಔಟ್ ಅಂತ ಬರುತ್ತೆ. ಈ ಕಟ್ಔಟ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನೋಡಿ, ವಿತ್ ಫುಲ್ ಕ್ಲಾರಿಟಿ ನೀವು ಇದ್ದೀರಾ, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇಮೇಜ್ ಸೆಟ್ ಆಗೈತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲಿ ಕನ್ವರ್ಟ್ ಆಗ್ತಾ ಇದೆ. ನಿಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಿದ್ದು ಎಲ್ಲೋ ಬ್ಯಾಕ್ ಗ್ರೌಂಡ್ ಎಲ್ಲ ರಿಮೂವ್ ಮಾಡ್ತಿದೆ. ರಿಮೂವ್ ಮಾಡಿ ಕ್ಲೀನ್ ಆಗಿ ಕೂರ್ಸುತ್ತಿದೆ. 100% ಆಗಬೇಕು. ಹಿಂದ್ಗಡೆ ಬ್ಲೂ ಕಲರ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಅದ್ರ ಮೇಲೆ ನೀಟಾಗಿ ಕೂತ್ಕೊಳುತ್ತೆ. ಫಸ್ಟ್ ನೀವು ವಿಡಿಯೋ ಮಾಡ್ಕೊಬೇಕಾದ್ರೆ ಹಿಂದ್ಗಡೆ ಒಂದು ಪ್ಲೇನ್ ಬ್ಯಾಕ್ ಗ್ರೌಂಡ್ ಹಿಂದೆ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ನೀಟಾಗಿ ಕೂತ್ಕೊಳುತ್ತೆ. ಅಕಸ್ಮಾತ್ ಬಟ್ಟೆನೋ ಇಲ್ಲ ಟೇಬಲ್ ಏನಾದ್ರೂ ಇತ್ತು ಅಂದ್ರೆ ಅದೆಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ವಿಡಿಯೋ ಮಾಡ್ಕೊಬೇಕಾದ್ರೆ ಪ್ಲೇನ್ ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನೀವು ಯಾವ ಇಮೇಜ್ ಬ್ಯಾಕ್ ಗ್ರೌಂಡ್ ಇಲ್ಲ ವಿಡಿಯೋ ಕೂಡ ಕುಂಡಿಸ್ಬೋದು, ನಿಮ್ಗೆ ಇಷ್ಟ. ನೀಟಾಗಿ ಕೂತ್ಕೊಳುತ್ತೆ. ಇದು ಫ್ರೀ ಇರೋದಕ್ಕೆ ನೀವು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ನ ಪ್ಲೇನ್ ಬ್ಯಾಕ್ ಗ್ರೌಂಡ್ ನ ಹುಡ್ಬಿಟ್ಟು ವಿಡಿಯೋ ಮಾಡಿ. ಓಕೆನಾ? ಇಷ್ಟಾದ್ಮೇಲೆ ನೋಡಿ 100% ಆಗುತ್ತೆ. ವೆಯ್ಟ್ ಮಾಡಿ. 98, 99, 100 ಆಯ್ತು. 100 ಆದ್ಮೇಲೆ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ವಿಡಿಯೋ ಪ್ಲೇ ಮಾಡ್ತೀನಿ. ನೋಡಿ ಹೆಂಗ್ ಕಾಣ್ತಿದೆ, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇದೆ, ನೀವು ಮಾತ್ರನೂ ಕಾಣ್ತಾ ಇದ್ದೀರಾ. ಓಕೆನಾ? ಈ ತರ ನೀಟಾಗಿ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ಕೊಬಹುದು. ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಅದು ಫ್ರೀಯಾಗೆ, ನೀವು ₹1 ಪೇ ಮಾಡಂಗಿಲ್ಲ. ನೀವು ಅದೇ AI ಅಪ್ಲಿಕೇಶನ್ ಇದಕ್ಕೆ ಹೋಗ್ತೀರಾ ಅಂತ ಅಂದ್ರೆ ಒನ್ ಟೈಮ್ ಫ್ರೀ ಕೊಡ್ತಾರೆ, ಮತ್ತೆ ಇನ್ನೊಂದ್ಸತಿ ಮಾಡಿದ್ರೆ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅಂತ ಕೇಳ್ತಾರೆ. ಇದು ಬೆಸ್ಟ್ ಆಪ್ಷನ್. ಇದಾದ್ಮೇಲೆ ಬೇಕಾದ್ರೆ ನೀವು ಇದಕ್ಕೆ ಎಫೆಕ್ಟ್ಸ್ ಕೊಡ್ಕೊಬಹುದು. ನೋಡಿ ಎಕ್ಸಾಂಪಲ್, ಈ ಎಫೆಕ್ಟ್ಸ್ ಇಲ್ಲಿ ಹೋದ್ರೆ ನೋಡಿ, ಯಾವ ತರ ಬೇಕಾದ್ರೂ ಮಾಡ್ಕೊಬಹುದು. ಇಲ್ಲಿ ಬೇಜಾನ್ ಆಪ್ಷನ್ ಇದೆ. ನೋಡಿ ಹೆಂಗ್ ಬೇಕೋ ಹಂಗ್ ಬ್ಯಾಕ್ ಗ್ರೌಂಡ್ ನ ನೀವ್ ನೋಡಿ ಏನ್ ಸೂಪರ್ ಆಗಿ ಕಾಣ್ತಿದೆ. ಬ್ಯಾಕ್ ಗ್ರೌಂಡ್ಗೆ ಏನ್ ಬೇಕಾದ್ರೂ ಎಫೆಕ್ಟ್ ಕೊಡ್ಬೋದು. ಬಟ್ ಇದ್ರಲ್ಲೂ ಒಂದೊಂದು ಪೇಡ ವರ್ಷನ್ ಇದೆ. ಯಾವ್ದೇ ಫ್ರೀ ಇದೆಯೋ ಅದನ್ನ ಯೂಸ್ ಮಾಡ್ಕೊಬಹುದು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್
ನಾನು ಯಾವುದನ್ನು ಸೆಲೆಕ್ಟ್ ಮಾಡಲ? ಇಷ್ಟೊಂದು ಆಪ್ಷನ್ ಇದೆ, ಇದರಲ್ಲಿ ಯಾವ್ದಾನ ಒಂದು ಮೇಲ್ಗಡೆ ಪ್ರೋ ಅಂತ ತೋರಿಸುತ್ತೆ ನೋಡಿ, ಅದು ಯಾವುದು ಆಗೋದಿಲ್ಲ. ಪ್ರೋ ಅಂತಿಲ್ಲ ಅಂದರೆ ನೋಡಿ ಇವೆಲ್ಲ ಫ್ರೀ, ನೀವು ಇದರಲ್ಲಿ ಯಾವ್ದಾನ ಯೂಸ್ ಮಾಡ್ಕೊಬೋದು. ಓಕೆನಾ? ನೋಡಿ ಇದು ಫ್ರೀ, ಇದು ಫ್ರೀ, ಇದು ಫ್ರೀ. ನೀವು ಫ್ರೀ ಇರೋದು ಯಾವುದಾದ್ರೂ ಯೂಸ್ ಮಾಡಿ, ವರ್ಕ್ ಆಗುತ್ತೆ. ಯಾವುದು ಪೇಡ್ ಇರುತ್ತೋ ಅದು ಆಗೋದಿಲ್ಲ. ಓಕೆನಾ? ಪ್ರೋ ಅಂತ ಬಂದ್ಬಿಡುತ್ತೆ ಪೇಡ್ ಇದ್ರೆ. ನಾನು ಯಾವ್ದಾನ ಒಂದು ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೆ ಯಾವುದೊಂದು ಸೆಲೆಕ್ಟ್ ಮಾಡಲಿ. ಹೀಗೆ ನೀಟಾಗೂ ಕಾಣಬೇಕು ನೋಡಿ, ಎಲ್ಲ ಪ್ರೋನೇ ಜಾಸ್ತಿ ಅದ್ರಲ್ಲಿ ಯಾವ್ದು ನಿಮಗೆ ಸೂಟ್ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇದನ್ನ ಮಾಡ್ಕೊತೀನಿ. ಓಕೆನಾ? ರೈಟ್ ಮೇಲೆ ಟಿಕ್ ಮಾಡಿ. ಫೋಕಸ್ ಅಂತ ಈಗ ಸೆಲೆಕ್ಟ್ ಆಗಿದೆ. ಇದನ್ನು ಫುಲ್ಲು ನಿಮ್ಮ ವಿಡಿಯೋ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ತೊಗೊಂಬಂದು ಕೂರಿಸಿ. ಓಕೆನಾ? ಇಲ್ಗೂ ತೊಗೊಂಬರ್ರಿ ಹಿಂಗೆ ಸೇಮ್. ಇಷ್ಟ ಆಯಿತು. ಈಗ ನೋಡಿ, ಈಗ ಹೆಂಗೆ ಅಂದರೆ ಕ್ಯಾಮ್ರಾ ಫೋಕಸ್ ಥರ ಕಾಣ್ತಿದೆ, ಝೂಮ್ ಆಗ್ತೈತೆ, ಕಾಣಿಸ್ತಿದೆಯಾ ಹಿಂದ್ಗಡೆ ಚೇಂಜಸ್ ಆಗ್ತಿರೋದು? ಈ ಥರ ಎಫೆಕ್ಟ್ಸ್ ಇದೆ. ನಿಮ್ಗೆ ಯಾವ್ದು ಓಕೆ ಅನ್ಸುತ್ತೋ ಅದನ್ನ ಮಾಡ್ಕೊಳ್ಳಿ. ಅದಾದಮೇಲೆ ರೈಟ್ ಟಿಕ್ ಮಾಡಿದ್ರೆ ರೆಡಿ ಆಯಿತು. ನಮ್ಮದು ವಿಡಿಯೋ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಈಗ ಇದನ್ನೇನು ಅಂದರೆ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ. ಇಲ್ಲಿ ಕಾಣ್ತಿದ್ಯಾ ಮೇಲ್ಗಡೆ? ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಮತ್ತೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ವೈಟ್ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. 30 ಫ್ರೇಮ್ಸೇ ಇರಲಿ. ಇದಾದ್ಮೇಲೆ ವಿಡಿಯೋ ಕನ್ವರ್ಟ್ ಆಗುತ್ತೆ. ನಿಮ್ಮದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಕ್ಲಿಯರ್ ಆಗಿ ಹಿಂದ್ಗಡೆ ಹೊಸ ಬ್ಯಾಕ್ಗ್ರೌಂಡ್ ನೀವೇನು ಆ್ಯಡ್ ಮಾಡಿರ್ತೀರೋ ಆ ಬ್ಯಾಕ್ಗ್ರೌಂಡಿಗೆ ಸೂಟಬಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಇದು ಫುಲ್ ಕನ್ವರ್ಟ್ ಆದ್ಮೇಲೆ ನಿಮ್ಗೆ ಒಂದ್ಸತಿ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಈಗ 45 ಸೆಕೆಂಡ್ಸು, 49, 50 ಇದು 100% ಆಗಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇದಾದ್ಮೇಲೆ ನಿಮ್ಮ ಗ್ಯಾಲರಿಲಿ ಹೋಗ್ಬಿಟ್ಟು ಸೇವ್ ಆಗುತ್ತೆ. ಸೇವ್ ಆದಮೇಲೆ ನೀವು ಆರಾಮಾಗಿ ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕಾದ್ರೆ ಅದನ್ನು ಜಾಯಿನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ ರೆಡಿ ಆಯಿತು. ಈಗ ಪ್ಲೇ ಮಾಡ್ತೀನಿ ನೋಡಿ. ನೋಡಿ ಹೆಂಗೆ ಕಾಣ್ತಿದೆ? ಆಗಲೇ ನಾನು ಸ್ಟಾರ್ಟಿಂಗ್ ಮಾಡಿದಾಗ ಎಲ್ಲೋ ಬ್ಯಾಕ್ಗ್ರೌಂಡ್ ಇತ್ತು. ಈಗ ನಾನು ಎಫೆಕ್ಟು ಮತ್ತು ಈ ಬ್ಯಾಕ್ಗ್ರೌಂಡ್ ಹಾಕಿರೋದಕ್ಕೆ ಇದು ಮಾತ್ರ ಕಾಣ್ತಿದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ ಮಾಡ್ತಾ ಹಾಕ್ತಾ ಹೋಗಿರ್ತೀನಿ. ಇದೇ ರೀತಿ ಎಡಿಟಿಂಗು ಬೇರೆ ಯೂಸ್ಫುಲ್ ವಿಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ.